ಹಾಯ್ ಎವ್ರಿವನ್, ಎಲ್ಲ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PUC ವಿದ್ಯಾರ್ಥಿಗಳಿಗೆ PUC ಪರೀಕ್ಷೆ ಮಾರ್ಚ್ 1ರಿಂದ ಅಂದರೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ನಿಯಮ ಕಡ್ಡಾಯವಾಗಿ ವಿದ್ಯಾರ್ಥಿಗಳ ನಿಯಮಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಏನೆಲ್ಲ ನಿಯಮಗಳು, ಏನು ರೂಲ್ಸ್ಗಳಿದ್ದಾವೆ ಅದನ್ನು ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ, ಲಿಸ್ಟ್ ಇದೆ, ನೀಟಾಗಿ ತಿಳಿಸ್ಕೊಡ್ತೀನಿ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ನಿಮಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಪರೀಕ್ಷೆ ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಈ ನಿಯಮ ಬಂದ್ಬಿಟ್ಟು ಪಾಲನೆ ಮಾಡುವುದು ಕಡ್ಡಾಯ ಅಂತೇಳಿ ಬೋರ್ಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಿಯಮ 1, ವಿದ್ಯಾರ್ಥಿಗಳು ಸರಳ ಕ್ಯಾಲ್ಕುಲೇಟರ್ಗಳನ್ನು ಮಾತ್ರ ಬಳಸಲು ಅವಕಾಶ ಇದೆ. ಅಂದರೆ ನಾರ್ಮಲ್ ಕ್ಯಾಲ್ಕುಲೇಟರ್ ಮಾತ್ರ ಬಳಸೋಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಅದೇ ರೀತಿ ಬೇರೆ ಕ್ಯಾಲ್ಕುಲೇಟರ್ಗೆ ಅವಕಾಶ ಇಲ್ಲ. ಎಕ್ಸ್ಪೆಕ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಬರುತ್ತೆ, ಅದರಲ್ಲಿ ಮಾತ್ರ ಅಲೌಡ್ ಇದೆ, ಬೇರೆದ್ರಲ್ಲಿ ಇಲ್ಲ. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ ವಿಷಯದಲ್ಲಿ ಮಾತ್ರ ನಿಮಗೆ ಸೈಂಟಿಫಿಕ್ ಕ್ಯಾಲ್ಸಿ ಅನುಮತಿ ಇದೆ. ಇದು ಬಂದ್ಬಿಟ್ಟು ರೂಲ್ಸ್ ಟು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ಗೆ ಮಾತ್ರ ನಿಮಗೆ ಸೈಂಟಿಫಿಕ್ ಕ್ಯಾಲ್ಸಿ ಅನುಮತಿ ಇದೆ. ನಂತರ ರೂಲ್ಸ್ ನಂಬರ್ 3 ಬಂದ್ಬಿಟ್ಟು ಪರೀಕ್ಷೆಯಲ್ಲಿ ನಿಮಗೆ ಅಂತಿಮ ಬೆಲ್ ಅಂದರೆ ಫೈನಲ್ ಬೆಲ್ ಹೊಡೆಯುವ ಮುನ್ನ ನೀವು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಬರಬೇಕಾದ್ರೆ ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಬಂದ್ಬಿಟ್ಟು ಕಡ್ಡಾಯವಾಗಿ ಪಡೆಯಲಾಗ್ತದೆ. ನೀವು ಫೈನಲ್ ಬೆಲ್ನ ಹೊಡಿತಾರೆ. ಫೈನಲ್ ಬೆಲ್ ಹೊಡೆಯೋ ಮುಂಚೆ ನಿಮಗೆ ನಿಮ್ಮ ಆನ್ಸರ್ ಪೇಪರ್ ಬಂದ್ಬಿಟ್ಟು ಅದೇ ರೀತಿ ನಿಮ್ಮ ಕ್ವಶನ್ ಪೇಪರ್ ಬಂದ್ಬಿಟ್ಟು ಕಡ್ಡಾಯವಾಗಿ ಇಸ್ಕೊಳ್ತಾರೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 3ನೇ. ಇದು 4ನೇ ಬಂದ್ಬಿಟ್ಟು ಗುರುತಿನ ಚೀಟಿ ಮತ್ತು ಹಾಲ್ ಟಿಕೆಟ್ ಕಡ್ಡಾಯ. ಗ್ಯಾಪ್ ನೋಡ್ಕೊಳ್ಳಿ, ಗುರುತಿನ ಚೀಟಿ ಮತ್ತು ಹಾಲ್ ಟಿಕೆಟ್ ಕಡ್ಡಾಯ ಅಂತ ಹೇಳಿದ್ದಾರೆ. ಗುರುತಿನ ಚೀಟಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಐಡೆಂಟಿ ಕಾರ್ಡ್, ನಿಮ್ಮ ಕಾಲೇಜ್ ಐಡೆಂಟಿ ಕಾರ್ಡ್ ಕಡ್ಡಾಯ ಅಂತ ಹೇಳಿದ್ದಾರೆ. ಅದೇ ರೀತಿ ಹಾಲ್ ಟಿಕೆಟ್ ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿದ್ದಾರೆ. ಹಾಲ್ ಟಿಕೆಟ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ತೀರಾ. ನಂತರ ಕಾಲೇಜ್ ID ಕಾರ್ಡ್ನ ತೆಗೆದುಕೊಂಡು ಹೋಗಿ, ಇನ್ ಕೇಸ್ ಇಲ್ಲ ಅಂದರೆ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಟೆಂಪ್ರರಿ ID ಕಾರ್ಡ್ ಕೊಡ್ತಾರೆ ಅಂತ ತೆಗೆದುಕೊಂಡು ಹೋಗಿ. ನಂತರ ಯಾವುದಿಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮದು ಯಾವುದಾದ್ರು ನಾರ್ಮಲ್ ID ಕಾರ್ಡ್ನ ಕೂಡ ತಗೊಂಡು ಹೋಗ್ಬೋದು. ಬಟ್ ನಿಮಗೆ ಮೇಜರ್ ಆಗಿ ನೀವು ಕಾಲೇಜ್ ID ಕಾರ್ಡ್ನ ತೆಗೆದುಕೊಂಡೇ ಹೋಗಿ. ನಂತರ ಈ ಕಾಲೇಜ್ ID ಕಾರ್ಡ್ ಇಲ್ಲ, ನಾನಾ ಇಶ್ಯೂಸ್ ಆಯಿತು ಅಂದರೆ ಮಾತ್ರ ನೀವು ಬೇರೆ ID ಕಾರ್ಡ್ನ ತೆಗೆದುಕೊಂಡು ಹೋಗಿ. ಮೇಯ್ನ್ ಆಗಿ ಹಾಲ್ ಟಿಕೆಟ್ ಅದೇ ರೀತಿ ನಿಮ್ಮ ಕಾಲೇಜ್ ID ಕಾರ್ಡ್ ಬಂದ್ಬಿಟ್ಟು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳು BMTC KSRTC ಅಲ್ಲಿ ನಿಮ್ಮ ಪ್ರವೇಶ ಪತ್ರ ಹಾಲ್ ಟಿಕೆಟನ್ನು ಕೂಡ ನೀವು ತೋರಿಸ್ಕೊಂಡು ವಿದ್ಯಾರ್ಥಿಗಳು ನೀವು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬಹುದು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ಗಳನ್ನ ಬಳಕೆ ಮಾಡೋದು ನಿಷೇಧ, ಸಂಪೂರ್ಣವಾಗಿ ನಿಷೇಧ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ಗಳು, ಅದೇ ರೀತಿ ಮೊಬೈಲ್ ಫೋನ್ಗಳನ್ನು ಬಳಸುವ ಹಾಗಿಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಪರೀಕ್ಷಾ ಮುಗಿಯೋಕ್ಕಿಂತ ಮುಂಚೆ ಪರೀಕ್ಷಾ ಅವಧಿ 3ರಿಂದ 3.25 ಗಂಟೆ ಸಿಗ್ತದೆ. ಅದರ ಒಳಗೆ ನೀವು ಮುಂಚೆನೇ ನಾನು ಬರ್ತೇನೆ ಮುಗೀತು ಅನ್ನೋದಕ್ಕೆ ಯಾವುದೇ ರೀತಿ ಚಾನ್ಸ್ ಕೊಡೋದಿಲ್ಲ. ಕಡ್ಡಾಯವಾಗಿ ನೀವು ಪರೀಕ್ಷಾ ಟೈಮ್ ಎಷ್ಟಿರುತ್ತೆ ಅಷ್ಟಕ್ಕೂ ಕೂಡ ಕಡ್ಡಾಯವಾಗಿ ನೀವು ಕೂತ್ಕೋಬೇಕಾಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋಗೆ 80 ಮತ್ತು 20 ಮಾದರಿಯಲ್ಲಿ ಈ ಪರೀಕ್ಷೆ ಕೂಡ ಇರ್ತದೆ. ಲಿಖಿತ ಅಂದರೆ ರಿಟರ್ನ್ ಆಗಿ ನೀವು 80 ಅಂಕಗಳಿಗೆ ಪರೀಕ್ಷೆ ಕೂಡ ಬರೀತೀರಾ. ಇನ್ನು 20 ಅಂಕ ಇಂಟರ್ನಲ್ಸ್ ಅಂದರೆ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ಸ್ ಅಂತ ಕರೀತಾರೆ, ಅದು ಕೊಡ್ತಾರೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮ್ರಾ ಅಳವಡಿಸಲಾಗಿದೆ. ಯಾಕೆ ನೋಡ್ಕೊಳ್ಳಿ, ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ CC ಕ್ಯಾಮ್ರಾ ಬಂದ್ಬಿಟ್ಟು ಅಳವಡಿಸಲಾಗಿದೆ. ಅಂದರೆ CC ಕ್ಯಾಮ್ರಾ ಬಂದ್ಬಿಟ್ಟು ಇಟ್ಟಿದ್ದಾರೆ. ನಂತರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಟೈಮ್ ಟೇಬಲ್ ಕೂಡ ವಿದ್ಯಾರ್ಥಿಗಳು ನೋಡಿದ್ದೀರಾ. ನಂತರ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನೀವೆಲ್ಲಿ ಎಕ್ಸಾಮ್ ಬರೀತಾರೆ ಪರೀಕ್ಷಾ ಕೇಂದ್ರ ಸುತ್ತಮುತ್ತ 200 ಮೀಟರ್ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಮಗೆ ಬಂದ್ಬಿಟ್ಟು ಅದೇ ರೀತಿ STD ಆಗಿರ್ಬೋದು, ಮೊಬೈಲ್ ಫೇಸರ್, ಜೆರಾಕ್ಸು, ಟೈಪಿಂಗು ಎಲ್ಲನೂ ಕೂಡ ನಿಷೇಧ ಕೂಡ ಮಾಡಿ ಆದೇಶ ಮಾಡಿದ್ದಾರೆ. ನಂತರ ಪರೀಕ್ಷಾ ಕೇಂದ್ರದ ಪ್ರವೇಶ ಪಡೆದ ವಿದ್ಯಾರ್ಥಿಗಳು, ಶಿಕ್ಷಕರು, ಅದೇ ರೀತಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅವರನ್ನು ಬಿಟ್ಟು ಇನ್ನು ಯಾರಿಗೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಇಲ್ಲ. ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ರೀತಿ ಶಿಕ್ಷಕರು ಯಾರು ಅದಕ್ಕೆ ಇರ್ತಾರೆ ಅವರಿಗೆ, ಅದೇ ರೀತಿ ಇನ್ ಕೇಸ್ ಪೊಲೀಸ್ನವರು ಅವರು ಮಾಡಿದರೆ ಅವರು ಅಧಿಕಾರಿಗಳು ಯಾರು ಇರ್ತಾರೆ ಎಕ್ಸಾಮ್ ನಡೆಸೋಕ್ಕೆ ಅಂಥವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ನಕಲು ತಗೊಳ್ಳೋದು, ಕಾಪಿ ತಗೊಳ್ಳೋದು, ಮೊಬೈಲ್ ತಗೊಳ್ಳೋದು, ಚೀಟಿ ತಗೊಳ್ಳೋದು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ನಂತರ 200 ಮೀಟರ್ ಪರೀಕ್ಷಾ ಕೇಂದ್ರಗಳ ಸುತ್ತ ಜನರು ಮಾರಕಾಸ್ತ್ರ ಹಿಡ್ಕೊಂಡು ತಿರುಗಾಡೋದು ನಿಷೇಧ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರ ಸುತ್ತಮುತ್ತ ನೀವು ಮಾರಕಾಸ್ತ್ರಗಳು ಅಂದರೆ ಏನಾದರೂ ಅವು ಇವು ಕತ್ತಿ ಚಾಕು ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಹೋಗೋದು ನಿಷೇಧ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇವೆಲ್ಲ ರೂಲ್ಸ್ ಕಡ್ಡಾಯವಾಗಿರ್ತದೆ. ಹಾಲ್ ಟಿಕೆಟ್ ನಿಮ್ಮ ಪೆನ್ ಪೆನ್ಸಿಲ್ಗಳು ಏನಿರೋ ತೆಗೆದುಕೊಂಡು ಹೋಗಿ. ನಂತರ ಗುರುತಿನ ಚೀಟಿ ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ ಇರೋದಿಲ್ಲ. ಸಿಂಪಲ್ ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಹೋಗಿ. ಅದೇ ರೀತಿ ಸೈಂಟಿಫಿಕ್ ಕ್ಯಾಲ್ಕುಲೇಟರು, ಸ್ಟ್ಯಾಟಿಸ್ಟಿಕ್ಸ್ ವಿಷಯ ಬಿಟ್ಟು ಬೇರೆ ಇದರಲ್ಲಿ ಅಲೋ ಇರೋದಿಲ್ಲ. ಇಷ್ಟೆಲ್ಲ ನಿಯಮಗಳು ಕಡ್ಡಾಯ. ಪರೀಕ್ಷೆ ಕೂಡ ಚೆನ್ನಾಗಿ ಬರೀರಿ. ಟೈಮ್ನ ನೋಡ್ಕೊಳ್ಳಿ, ಟೈಮ್ನ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಸಮಯವನ್ನು ಕೂಡ ಬರೀರಿ. ಯಾವುದಕ್ಕೆ ಗೊತ್ತು ಅದನ್ನು ಮೊದಲು ಆನ್ಸರ್ ಮಾಡಿ, ಯಾವುದಕ್ಕೆ ಗೊತ್ತಿರೋದನ್ನು ಬಿಡ್ಕೊಳ್ಳಿ. ಯಾವುದನ್ನು ಕೂಡ ನೀವು ಖಾಲಿ ಬಿಡಬೇಡಿ. ನಿಮಗೆ ಏನು ಗೊತ್ತು ಅದನ್ನು ಬರೆದು ಬನ್ನಿ. ಕೊನೆ ಪಕ್ಷ ಏನೂ ಗೊತ್ತಿಲ್ಲ ಅಂದರೆ ಕ್ವಶನ್ಗೆ ಸಂಬಂಧಪಟ್ಟಿದ್ದನ್ನ ಬರೆದು ಬನ್ನಿ. ನಂತರ ಏನೂ ಗೊತ್ತಿಲ್ಲ ನಮಗಂದರೆ ಏನಾದರೂ ಒಂದು ಕೂಡ ಬರೆದು ಬನ್ನಿ. ಸುಮ್ಮನೆ ಖಾಲಿ ಬಿಡಬೇಡಿ. ಜಾಸ್ತಿ ಕಾಲಹರಣ ಮಾಡಬೇಡಿ. ಯಾವುದಕ್ಕೆ ಗೊತ್ತು ಅದನ್ನು ಬರೀರಿ, ಯಾವುದಕ್ಕೆ ಗೊತ್ತಿರೋದನ್ನ ಲಾಸ್ಟಿಗೆ ಬರೀರಿ.
ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಳಿ. ನಿಮ್ಗೆ ಏನು ಗೊತ್ತು ಅದಕ್ಕೆ ಬರೀರಿ, ಅರ್ಧಂಬರ್ಧ ಗೊತ್ತಿದ್ರು ಕೂಡ ಏನಾದ್ರು ಒಂದು ಕೂಡ ಸೇರಿಸಿ ಬರೀರಿ. ಮೇನ್ ಪಾಯಿಂಟ್ಗಳು ಯಾವಿರ್ತಾವೆ ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನು ಹೈಲೈಟ್ ಮಾಡಿ, ನಂತರ ಇನ್ ಕೇಸ್ ನೀವು ಪೆನ್ನ ಚೇಂಜ್ ಮಾಡಬೇಕಂದ್ರೆ ನೀವು ಅಲ್ಲಿ ಇನ್ವಿಜಿಲೇಟರ್ ಸೈನ್ನ ಮಾಡ್ಕೋಬೇಕಾಗುತ್ತೆ. ನಂತರ ಆಲ್ ಟಿಕೆಟ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ, ನೀಟಾಗಿ ನಿಮ್ಮ ID ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಿ, ಯೂನಿಫಾರ್ಮ್ ಕೂಡ ಹಾಕೊಂಡು ಹೋಗಿ, ಎಲ್ಲೆಲ್ಲಿ ಯೂನಿಫಾರ್ಮ್ ಕಾಲೇಜಲ್ಲಿ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋಗಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಕೂಡ ಚೆನ್ನಾಗಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.